ಈಗಷ್ಟೇ ನಮ್ಮ ನಾಗೇಂದ್ರಣ್ಣವರು ಗಣೇಶನವರು ಎಲ್ಲ ವಿಸ್ತಾರವಾಗಿ ಎಲ್ಲ ಏನ್ ನಡೆದಿದೆ, ಘಟನೆಗಳು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ನಾನು ನನ್ನ ಕಡೆಯಿಂದ ಹೇಳೋದೊಂದೇ, ಈಗ ಪೊಲೀಸರು ತನಿಖೆ ಮಾಡ್ತಿದ್ರೆ ತನಿಖೆ ನಡೆಯುವಾಗ ನಾವು ತನಿಖೆ ಬಗ್ಗೆ ಮಾತಾಡಬಹುದು. ತನಿಖೆ ನಡೆದ ಮೇಲೆ ಸತ್ಯಾಂಶಗಳು ಹೊರಬರುತ್ತೆ. ಸತ್ಯ ಯಾವತ್ತೂ ನಮ್ಮ ಕಡೆನೇ ಇರುತ್ತೆ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ನಿನ್ನೆ ನಡೆದಂತ ಘಟನೆ ಯಾರು ಪ್ರಚೋದನೆ ಮಾಡಿದ್ರು, ಬಳ್ಳಾರಿ ಜನತೆ ಯಾವತ್ತು ಶಾಂತಿಯನ್ನ ಕೋರ್ಕೊಳ್ಳೋ ಜನತೆ. ಅಂತಾದ್ರು ನಿನ್ನೆ ಏನೋ ಆಕಸ್ಮಿಕವಾಗಿ ಒಂದು ಘಟನೆ ನಡೆದಿದೆ ಬಳ್ಳಾರಿಯಲ್ಲಿ. ನಾನು ನಿಮ್ಮ ಮೂಲಕ ತಪ್ಪು ಯಾರದೇ ಆಗಿರ್ಬೋದು, ಆದ್ರೆ ಬಳ್ಳಾರಿ ಜನತೆಗೆ ನಿನ್ನೆ ನಡೆದಂತ ಘಟನೆ ತಮ್ಗೆಲ್ಲರಿಗೆ ಶಾಂತಿ ಭಂಗ ಮಾಡಿದ್ರೆ ನನ್ನಿಂದ ಕ್ಷಮಾಪಣೆ ಅಂತ ಕೇಳೋಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ತಪ್ಪು ಯಾರಿಂದನೇ ನಡೆದಿರ್ಬೋದು, ಶಾಸಕನಾಗಿ ಜನತೆಗೆ ನಾನು ತೊಂದರೆ ಆಗಿದ್ರೆ ಕ್ಷಮಿಸ್ಬೇಕಂತ ಕೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.